ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ರಸ್ತೆಗಳ ದುರಸ್ತಿ ಕಾಣದೆ ಅಸಂಖ್ಯಾತ ಗುಂಡಿ ಬಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿರುವುದನ್ನು ಖಂಡಿಸಿ ಮೂಡಿಗೆರೆ ಶಾಸಕಿ ನಯನ ಮೊಟ್ಟಮ್ಮ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಲ್ದೂರು ಬಿಜೆಪಿ ಮಂಡಲದ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಆಲ್ದೂರಿನ ಅಂಬೇಡ್ಕರ್ ವೃತ್ತದಿಂದ ಕೆಂಪೇಗೌಡ ವೃತ್ತದ ಮಾರ್ಗವಾಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮಾರ್ಗ ಮಧ್ಯೆ ಬಿದ್ದಿದ್ದ ಬೃಹತ್ ರಸ್ತೆ ಗುಂಡಿಗಳಲ್ಲಿ ಬಾಳೆ ಗಿಡಗಳನ್ನು ನೆಡುವ ಮೂಲಕ ವಿನೂತನವಾಗಿ ಸಾಂಕೇತಿಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ರಸ್ತೆಗಳು ಅಧೋಗತಿಗೆ ತಲುಪಿದ್ದು ಶಾಸಕರು ರಸ್ತೆಗಳ ಅಭಿವೃದ್ಧಿ ಹಾಗೂ ಗುಂಡಿ ಮುಚ್ಚುವ ಕೆಲಸಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಜೀವ ಭಯದಲ್ಲೇ ಸಂಚರಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣವೇ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಆಡಳಿತ ಮಧ್ಯಪ್ರವೇಶಿಸಿ ರಸ್ತೆಗಳ ರಿಪೇರಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದೆ. ಸರ್ ನಮಸ್ಕಾರ. ಇವತ್ತು ಒಂದು ಪಾದಯಾತ್ರೆಯನ್ನು ನೀವತ್ತು ಹಮ್ಮಿಕೊಂಡಿದ್ದೀರಾ ಬಿಜೆಪಿ ಮಂಡಲ ವತಿಯಿಂದ. ಇದರ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು, ಇದರ ಅಜೆಂಡಾ ಏನು ಅನ್ನೋದನ್ನು ತಿಳಿಸ್ಬೇಕು. ಬಿಜೆಪಿ ಮಂಡಲ ಯುವ ಮೋರ್ಚಾ ವತಿಯಿಂದ ಓಕೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಸಂಬಂಧಪಟ್ಟಂತೆ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಆಲ್ದೂರಿನ ನಮ್ಮ ಯುವ ಮೋರ್ಚಾದ ಎಲ್ಲ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಿಂಧು ಅವರ ನೇತೃತ್ವದಲ್ಲಿ ಇವತ್ತು ಯುವ ಮೋರ್ಚಾದ ನೇತೃತ್ವದಲ್ಲಿ ನಾವು ಆಲ್ದೂರಿಂದ ಚಿಕ್ಕಮಗಳೂರಿಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ನಾವು ಚಿಕ್ಕಮಗಳೂರು ತನಕ ಹೋಗ್ತಾ ಇದ್ದೀವಿ. ಇಡೀ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳೇ ಇಲ್ಲ, ರಸ್ತೆಗಳ ಬದಲಿಗೆ ಗುಂಡಿಮಯ ಆಗಿದೆ. ಮಂಡಲ ಯುವ ಮೋರ್ಚಾ ಅಧ್ಯಕ್ಷರು. ಏನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ದೂರು ಮಂಡಲ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು ಶಿಶಿಲ ವ್ಯವಸ್ಥೆ ಅಂದರೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್, ಅಂದರೆ ಈಗ ಗಾಡಿಗೆಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಆದರೆ ರಸ್ತೆಗೆ ಫಿಟ್ನೆಸ್ ಸರ್ಟಿಫಿಕೇಟೇ ಸಿಗದಿರ್ತಕ್ಕಂಥ ರಸ್ತೆಗಳು ನೀವು ಗಮನಿಸ್ಬೋದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ಅದೇ ರೀತಿ ಇಲ್ಲಿ ಯಾವುದು ಯಾವುದೇ ರೀತಿಯನ್ನು ಇಲ್ಲಿ ಅಲ್ಲಿ ಗಮನಿಸ್ಬೋದು. ರಸ್ತೆಗಳಲ್ಲಿ ಎಷ್ಟು ಹದಗೆಟ್ಟಿದೆ ಅಂತೇಳಿ ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳುಗಳು ಓಡಾಡ್ತಾರೆ. ಅಲ್ಲಿ ಆಂಬುಲೆನ್ಸ್ ಇದೆ, ಪೇಷಂಟ್ಗಳನ್ನ ಕರ್ಕೊಂಡು ಹೋದರೆ ಇನ್ನೂ ಪೇಷಂಟ್ ಆಗೋಗ್ತಾರೆ. ಈ ಒಂದು ವ್ಯವಸ್ಥೆ ಒಳಗಡೆ ನಾವು ಉತ್ತಮ ರಸ್ತೆಗೋಸ್ಕರ ಇವರು ಈ ಬ್ಯಾನರ್ ಹಾಕಿದ್ದಾರೆ, ನಾವೆಲ್ಲ ಗಮನಿಸಿದ್ದೀವಿ. ಕಳೆದ 2-3 ದಿನಗಳಿಂದ ಬ್ಯಾನರ್ ಹಾಕಿದ್ದಾರೆ. ಆದರೆ ಆ ಬ್ಯಾನರು ಬರೀ ಬ್ಯಾನರ್ಗೆ ಸೀಮಿತ ಆಗಿದೆ ಹೊತ್ತು ಯಾವುದೇ ಒಂದು ರಸ್ತೆ ಇವತ್ತಿನವರೆಗೂ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಇವತ್ತು ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಆದರೆ ವಿನೂತನ ಪ್ರತಿಭಟನೆ ಮಾಡಬೇಕು, ಇದು ಸರ್ಕಾರದ ಗಮನ ಸೆಳೀಬೇಕು, ನಮಗೆ ಉತ್ತಮ ರಸ್ತೆ ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಸಹಕಾರ. ಏನಿವತ್ತು ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಓಡಾಡಬೇಕು ಅಂತೇಳಿ ಒಂದು ಗ್ಯಾರಂಟಿ ಯೋಜನೆಯನ್ನು ತಂತು. ಆದರೆ ಇವತ್ತು ಆ ಬಸ್ಗಳು ಓಡಾಡುವಂಥ ಪರಿಸ್ಥಿತಿಲೇ ಇಲ್ಲ. ಈ ರಸ್ತೆಗಳಲ್ಲಿ ಓಡಾಡಿದ್ರೆ, ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ 30-40 ರೂಪಾಯಿ ಆಸೆ ಪಟ್ಟು ಈ ಬಸ್ಸಲ್ಲಿ ಓಡಾಡಿದ್ರೆ, ಈ ರಸ್ತೆಯಲ್ಲಿ ಓಡಾಡಿದ್ರೆ ನಾಳೆ ದಿನ ಲಕ್ಷಾಂತರ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಆಲ್ದೂರು ಯುವ ಮೋರ್ಚಾದ ವತಿಯಿಂದ ಒಂದು ಪಾದಯಾತ್ರೆ, ಅಂದರೆ ಪಾದಯಾತ್ರೆಗಳು ಭಾಳಷ್ಟು ಹೋರಾಟಕ್ಕೆ ಒಂದು ಶಕ್ತಿ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವಿವತ್ತು ಆಲ್ದೂರಿನಿಂದ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರಕ್ಕೆ ಒಂದು ಪಾದಯಾತ್ರೆ ಮಾಡಿಕೊಂಡು ಒಂದು ವಿಶೇಷವಾದಂಥ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಯೋಚನೆಯಲ್ಲಿ ಮಾಡಿದ್ದೀವಿ. ಇವತ್ತು ಇಲ್ಲಿನ ಶಾಸಕರೇನಿದ್ದಾರೆ ಅವರು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾನರ್ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಆ ದೊಡ್ಡ ಬ್ಯಾನರ್ಲಿ ಸಣ್ಣ ವಿಚಾರಗಳನ್ನ ಹಾಕಿದ್ದಾರೆ. ಅದು ನಿಜವಾಗ್ಲೂ ಮಾಡಿದಾರ ಕೆಲಸನ ಒಂದು ವೇಳೆ ಜನ ಎಲ್ಲರೂ ಅದನ್ನು ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅನ್ನೋಂಥ ಕಾರಣಕ್ಕೆ ಅಷ್ಟು ಚಿಕ್ಕ ಹಾಕಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟು ನೋಡಿ, ಏನಿವತ್ತು ಆಲ್ದೂರು ಮಂಡಲ ಯುವ ಮೋರ್ಚಾದಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಇದು ಒಂದು ನಾಂದಿ ಹಾಡಕ್ಕೆ ಇದು ಇಡೀ ಎಲ್ಲ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಇದೇ ಥರ ಹದಗೆಟ್ಟ ರಸ್ತೆ ಎಲ್ಲಿಂದ ಎಲ್ಲಿ ಹೋಗಲಿ ಇದೇ ಹದಗೆಟ್ಟ ರಸ್ತೆ ಇರೋದು. ಅದರಲ್ಲೂ ನಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಇದೆ. ನೀವು ಆ ಕಡೆ ಶೃಂಗೇರಿಗೆ ಬನ್ನಿ, ಅಲ್ಲಿಂದ ಆ ಕಡೆ ರೋಡ್ ಚೆನ್ನಾಗಿದೆ. ಈ ಕಡೆ ಹೋಗಿ ಅವ್ರ ಕ್ಷೇತ್ರ ಏನು ಅವ್ರು ದಾಟುತ್ತೆ, ಅಲ್ಲಿಂದ ಆ ಕಡೆ ಚೆನ್ನಾಗಿದೆ.
ಮೂಡಿಗೆರೆ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಈ ಥರಕ್ಕೆ ಆಗಿದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗ್ತಾ ಇಲ್ಲ. ಹೋಸತಿನ ಇದೇ ಥರ ಆಗಿ ಒಂದು ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡೋ ದಿನನೇ ನಾವು ಅಲ್ಲಿ ದುಡ್ಡಿಟ್ಟು ಇಲ್ಲಿ ದುಡ್ಡಿಟ್ಟು ನಮ್ಮ ಪಕ್ಕನೇ ತಂದು ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಏನು ಹೇಳ್ತಾರೆ, ಆ ಬ್ಯಾನರ್ ಹಾಕಿದ ಮೇಲೂ ಕೆಲಸ ಮಾಡಿಲ್ಲ. ಅದು ಬ್ಯಾನರ್ ಹಾಕಿಂತ ಮುಂಚೆನೂ ಅದೇನು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಈ ಸತಿ ಕೂಡ ನಾವು ಏನು ವಿನೂತನವಾಗಿ ಈ ಪಾದಯಾತ್ರೆ ಮೂಲಕ ನಾವು ಚಿಕ್ಕಮೂರು ತನಕ ಮಾಡಿ ಇದನ್ನ ಪ್ರಬಲವಾಗಿ ನಾವು ಅವ್ರನ್ನ ವಿರೋಧ ಮಾಡೋಕ್ಕೆ ಮಾಡ್ತಿದ್ವಿ. ನಮಗೆ ಯಾವುದೇ ಕಾರಣಕ್ಕೂ ಶಾಶ್ವತವಾದ ಪರಿಹಾರ ಬೇಕು ಅಂತ ಒಂದೇ ದೃಷ್ಟಿಯಿಂದ ಮಾಡ್ತಾ ಇರೋದು ಬಿಟ್ಟರೆ ನಮ್ಮ ಇಡೀ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಗುಂಡಿಗಳೇ. ನಾವು ರಸ್ತೆಯಲ್ಲಿ ಗುಂಡಿ ಹುಡ್ಕಂಗಿಲ್ಲ, ಗುಂಡಿ ಒಳಗೆ ರಸ್ತೆ ಹುಡ್ಕುವಂಥ ಕ್ರಮ ಸ್ಥಿತಿ ಬಂದಿದೆ. ನಾವು ಕಳೆದ ಬಾರಿ ಜೋಳದಾಳ್ ಸರ್ಕಲ್ ಒಂದು ಸ್ಟ್ರೈಕ್ ಮಾಡಿದ್ವಿ. ಜೋಳದಾಳ್ ಸರ್ಕಲ್ ಸ್ಟ್ರೈಕಿನ ಹಿಂದಿನ ದಿನ ತಂದು ದೊಡ್ಡ ಬ್ಯಾನರ್ ಹಾಕಿದ್ವಿ, ಅಷ್ಟು ದುಡ್ಡು ಬಂದಿದೆ, ಇಷ್ಟು ದುಡ್ಡು ಬಂದಿದೆ ಅಂತ. ಸ್ಟ್ರೈಕ್ ಮಾಡಿ 1 ವರ್ಷ ಆಯಿತು, ಇದುವರೆಗೂ 1 ರೂಪಾಯಿ ಕೆಲಸ ಆಗಿಲ್ಲ. ಈಗಲೂ ಅಷ್ಟೇ ನಾವು ಪಾದಯಾತ್ರೆ ಮಾಡ್ತೀವಿ ಆಲ್ದೂರು ಮಂಡಲ ಯುವ ಮೋರ್ಚಾ ವತಿಯಿಂದ ಅಂತ ಸುದ್ದಿ ಆದ ತಕ್ಷಣ ದೊಡ್ಡ ಬೋರ್ಡ್ ತಂದು ಹಾಕಿದ್ದಾರೆ ಎಲ್ಲ ಕಡೆ.